ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ PM ಸ್ಟೋರೀಸ್. ಇಂದು ನಾನು ಮಾತಾಡ್ತಾ ಇರೋದು ಒಬ್ಬ ಸಾಮಾನ್ಯ ಮನುಷ್ಯನ ಎಕ್ಸ್ಟ್ರಾರ್ಡಿನರಿ ಜರ್ನಿ ಬಗ್ಗೆ. ಅವರು ಆದಿಕವಿ ವಾಲ್ಮೀಕಿ ಮಹರ್ಷಿ. ಹಳೆಯ ಕಾಲದಲ್ಲಿ ಕಾಡಿನೊಳಗಡೆ ವಾಸ ಮಾಡುತ್ತಿದ್ದ ಒಬ್ಬ ಮನುಷ್ಯ. ಅವರ ಹೆಸರು ರತ್ನಾಕರ. ಅವರು ಒಬ್ಬ ಹಂಟರ್, ಕೆಲವೊಮ್ಮೆ ದರೋಡೆಗಾರನೂ ಆಗಿದ್ದರು. ಅವರ ಗುರಿ ಸರಳ: ಕುಟುಂಬಕ್ಕೆ ಆಹಾರ, ಬದುಕು ನೀಡಬೇಕು ಎಂಬುದು. ಆದರೆ ಅದನ್ನು ಪಡೆಯಲು ಅವರು ಹಿಡಿದ ದಾರಿ ತಪ್ಪಾಗಿತ್ತು. ಒಂದು ದಿನ ರತ್ನಾಕರ ಒಬ್ಬ ಮಹಾನ್ ಋಷಿ ನಾರದ ಮುನಿಯನ್ನು ದರೋಡೆ ಮಾಡಲು ಮುಂದಾದರು. ಆದರೆ ನಾರದ ಮುನಿ ಕೇಳಿದರು, ರತ್ನಾಕರ, ನೀನು ಪಾಪ ಮಾಡ್ತಾ ಇದ್ದೀಯ. ನಿನ್ನ ಕುಟುಂಬ ನಿನ್ನ ಪಾಪದ ಹೊರೆ ತೆಗೆದುಕೊಳ್ಳುತ್ತಾರಾ ಎಂದು. ರತ್ನಾಕರ ಶಾಕ್ ಆಗಿ ಬಿಟ್ಟರು. ಅವರು ಮನೆಗೆ ಓಡಿ ಹೋಗಿ ಕೇಳಿದರು, ನಾನು ಪಾಪ ಮಾಡ್ತಿದ್ದೀನಿ ನಿಮಗಾಗಿ, ನೀವು ನನ್ನ ಪಾಪ ಹಂಚಿಕೊಳ್ತೀರಾ? ಆದರೆ ಯಾರೂ ಇಲ್ಲ. ಯಾರೂ ಅವರ ಪಾಪದ ಹೊರೆ ತೆಗೆದುಕೊಳ್ಳಲಿಲ್ಲ. ಅದು ಅವರ ಜೀವನದ ತಿರುವು ಆಗಿತ್ತು. ರತ್ನಾಕರ ಎಲ್ಲವನ್ನು ಬಿಟ್ಟು ಕಾಡಿನೊಳಗೆ ಹೋದರು. ಅವರು ರಾಮ ರಾಮ ಅಂತ ತಪಸ್ಸು ಪ್ರಾರಂಭಿಸಿದರು. ಅಷ್ಟು ವರ್ಷಗಳ ಕಾಲ ಕುಳಿತಿದ್ದರಿಂದ ಅವರ ದೇಹದ ಮೇಲೆ ಆಂಟ್ ಹಿಲ್ ಬೆಳೆಯಿತು. ಆದ್ದರಿಂದಲೇ ಅವರ ಹೆಸರು ಆಯಿತು ವಾಲ್ಮೀಕಿ, ಅಂದರೆ ವಾಲ್ಮೀಕದಿಂದ ಹುಟ್ಟಿದವನು ಎಂದು. ಅವರ ಮನಸ್ಸು ಶುದ್ಧವಾಗಿತ್ತು. ಅವರ ನಂಬಿಕೆ ಅಚಲವಾಗಿತ್ತು. ದೇವರು ಸ್ವತಃ ಅವರ ತಪಸ್ಸಿಗೆ ಸ್ಪಂದಿಸಿದರು. ಆಮೇಲೆ ದೇವರ ಪ್ರೇರಣೆಯಿಂದ ಅವರು ಬರೆದಿದ್ದು ಶ್ರೀಮದ್ ರಾಮಾಯಣ. ಇದು ಕೇವಲ ಕಥೆ ಅಲ್ಲ, ಇದು ಜೀವನದ ಮಾರ್ಗದರ್ಶಿ. ಇಲ್ಲಿ ಇದೆ ಸತ್ಯ, ಧರ್ಮ, ಭಕ್ತಿ ಮತ್ತು ಮಾನವೀಯತೆ. ವಾಲ್ಮೀಕಿ ಕವಿತೆಯ ಶಕ್ತಿ ಎಷ್ಟು ದೊಡ್ಡದಾಗಿದೆ ಎಂದರೆ ಜನರು ಅವರನ್ನು ಆದಿಕವಿ ಎಂದು ಕರೆಯಲ್ಪಟ್ಟರು. ದ ಫಸ್ಟ್ ಪೊಯೆಟ್ ಆಫ್ ದಿ ವರ್ಲ್ಡ್. ಪ್ರತಿ ವರ್ಷ ಆಶ್ವಯುಜ ಪೂರ್ಣಿಮೆಯಂದು, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಿಸುತ್ತೇವೆ. ಈ ದಿನ ನಾವು ವಾಲ್ಮೀಕಿಯವರ ಬೋಧನೆಗಳನ್ನು ನೆನೆಸಿಕೊಳ್ಳುತ್ತೇವೆ. ಅವರು ಹೇಳಿದ ಪಾಠ ಸಾದ, ಆದರೆ ಅತ್ಯಂತ ಶಕ್ತಿಯುತ. ಯಾರೇ ಆಗಲಿ ಬದಲಾವಣೆ ಸಾಧ್ಯ. ರತ್ನಾಕರ ದರೋಡೆಗಾರನಿಂದ ವಾಲ್ಮೀಕಿ ಮಹರ್ಷಿಯಾದಂತೆ ನಾವು ಕೂಡ ನಮ್ಮ ತಪ್ಪುಗಳಿಂದ ಪಾಠ ಕಲಿತು ಒಳ್ಳೆಯ ದಾರಿಯತ್ತ ಸಾಗಬಹುದು. ವಾಲ್ಮೀಕಿ ಜಯಂತಿ ನಮ್ಮನ್ನು ನೆನಪಿಸುತ್ತದೆ, ಟ್ರುತ್ ಅಂಡ್ ಡಿವೋಷನ್ ಕ್ಯಾನ್ ಪ್ಯೂರಿಫೈ ಇವನ್ ದಿ ಡಾರ್ಕೆಸ್ಟ್ ಹಾರ್ಟ್. ಸೊ ಫ್ರೆಂಡ್ಸ್, ಈ ವಾಲ್ಮೀಕಿ ಜಯಂತಿಯಂದು ನಾವೆಲ್ಲರೂ ನಮ್ಮೊಳಗಿನ ಒಳ್ಳೆಯತನವನ್ನು ಅರಿತು ಸತ್ಯ ಮತ್ತು ಭಕ್ತಿಯ ದಾರಿಯಲ್ಲಿ ನಡೆಯೋಣ. ಜೈ ವಾಲ್ಮೀಕಿ, ಜೈ ರಾಮ್.